ಹಿಂದೆ ಬರ್ರಿ. ಏಯ್ ಅಯ್ಯೋ ಅವಳ ಮೇಲೆ please silence. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಈ ಬ್ಲಾಗಲ್ಲಿ ನಾವು ಬನ್ನರ್ಘಟ್ಟ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇವತ್ತು ಸಂಡೇ ಬ್ಲಾಗ್ ಇದು. ಇವತ್ತಿನ ಈ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಊಟ ಮಾಡೋದಕ್ಕೆ ಅಂತ ಹೇಳಿ ನಾನು ಮಶ್ರೂಮ್ ಗ್ರೇವಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಅಕ್ಕ ಚಪಾತಿ ಮಾಡ್ಕೊ ಬರ್ತೀನಿ ಅಂತ ಹೇಳಿದ್ದಾಳೆ. ನಮ್ಮ ಅಕ್ಕ ಮತ್ತು ನಾವು ಹೋಗ್ತಾ ಇದ್ದೀವಿ. ಗ್ರೇವಿ ಮಾಡಿಬಿಟ್ಟು ನಾನು ರೆಡಿ ಆಗಬೇಕು. ನನ್ನ ಮಕ್ಕಳು ಎಲ್ಲ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅಕ್ಕರು ಬಂದರು. ಅವಳು ಕಡುಬು ಚಟ್ನಿ ಮತ್ತು ಟೊಮೊಟೊ ಬಾತು ಚಪಾತಿ ಮಾಡ್ಕೊಂಡು ಬಂದಿದ್ದಾಳೆ. ಟೊಮೊಟೊ ಬಾತು ಚಪಾತಿ ಮಧ್ಯಾಹ್ನ ತಿಂದರೆ ಆಯಿತು. ಇಲ್ಲಿ ಕಡುಬು ತಿನ್ನೋಣ ಅಂತೇಳಿ ಸ್ವಲ್ಪ ಕಡುಬು ಸ್ವಲ್ಪ ಟೊಮೊಟೊ ಬಾತು ತಿನ್ನಿಸ್ತಾ ಇದ್ದಾಳೆ ಮಕ್ಕಳಿಗೆ. ಎಲ್ಲರೂ ಇಲ್ಲೇ ತಿಂಡಿ ತಿಂದು ಹೋಗೋಣ. ಇನ್ನೇನು ಎಷ್ಟು ಗಂಟೆ, 9 ಗಂಟೆ ಏನೋ ಆಗಿತ್ತು. ಅದಕ್ಕೆ ಇಲ್ಲೇ ತಿಂದು ಹೋಗೋಣ ಅಂದ್ಕೊಂಡೆಲ್ಲ ತಿಂತಾ ಇದ್ದೀವಿ. ಆನ್ಲೈನಲ್ಲೇ ನಾವು ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ. 2400 ಕಾಂಬೋ ಪ್ಯಾಕ್ ಅಂತ. ನಾವು 4 ಜನ, ನಮ್ಮ ಅಕ್ಕರು ಅವ್ರು 3 ಜನ ಇದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಸಫಾರಿ, ಝೂ ಮತ್ತು ಬಟರ್ಫ್ಲೈ ಪಾರ್ಕು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇದು ಟಿಕೆಟಲ್ಲಿ. 5 ವರ್ಷದ ತನಕ ಮಕ್ಕಳಿಗೂ ಟಿಕೆಟ್ ಮಾಡಿಸ್ಬೇಕು. 5 ವರ್ಷದೊಳಗಿನ ಮಕ್ಕಳಿಗೆ ಇಲ್ಲ, ಟಿಕೆಟು ಫ್ರೀ ಇದೆ. ಆಯಿತು, ಎಲ್ಲರದ್ದು ತಿಂಡಿ ಆಯಿತು. ಇನ್ನು ಬೇಗ ಹೋಗೋಣ ಅಂತ ಹೊರಟ್ವಿ ನಾವು. ಮೂರು ಜನ ಆಗಲ್ಲಮ್ಮ. ಇಲ್ಲಿ ಡ್ಯಾಡಿ ಕುತ್ಕೊಂತೈತೆ, ಹಿಂದೆ ಬರ್ರಿ. ಏಯ್ ಅಯ್ಯೋ ಅವಳ ಮೇಲೆ ಅಪ್ಪು, ನನ್ ಬ್ಯಾಗ್ ಎಲ್ಲಿ ಚಿನ್ನಿ? ವಿನಯ್, ಆ ವಿಡಿಯೋ ನೋಡ್ತಾವಂತಿಲ್ಲ, ಬರ್ರಿ. ವಿನಯ್ ಬನ್ನರ್ಘಟ್ಟ ಪಾರ್ಕ್ ರೀಚ್ ಆದ್ವಿ. ನಾನಂತೂ ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಸರಿ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಆಗಿರಲಿಲ್ಲ. ನಮ್ಮ ಅಕ್ಕರು ಒಂದು 3 ಟೈಮ್ಸ್ ಬಂದಿದ್ದಾರಂತೆ. ಇದು ಫಸ್ಟ್ ಟೈಮ್ ನಾವು, ನಮ್ಮ ಮಕ್ಕಳು ಬೇರೆ ದೊಡ್ಡವರಾದ್ರಲ್ಲ, ಒಂದು ನೋಡ್ತಾರೆ ಅಂತ ಹೇಳ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದ್ವಿ. ತುಂಬಾ ಬಿಸಿಲು ಬೇರೆ ಇದೆ, ಅದಕ್ಕೆ ಮಕ್ಕಳಿಗೆ ಹ್ಯಾಟ್ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀವಿ. ವರ್ಣಿತಾ ಹಾಂ ಇಲ್ಲಾಡು ಮುದ್ದು. ಫಸ್ಟು ಸಫಾರಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಆನ್ಲೈನ್ ಬುಕ್ ಮಾಡಿದ್ರಿಂದ ಬೇಗನೆ ಹೋಗ್ಬೋದು. ಇಲ್ಲಾಂದರೆ ಟಿಕೆಟ್ ತೊಗೊಳ್ಳಲ್ಲಿ ಕೌಂಟರ್ ಹತ್ರ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ ಲೈನಲ್ಲಿ. ಆನ್ಲೈನ್ ಟಿಕೆಟ್ ತೊಗೊಂಡು ಹೋದರೆ ಬೆಟರು, ಬೇಗನೆ ಎಲ್ಲ ನೋಡ್ಬೋದು.
ವೆಲ್ಕಮ್ ಟು ಸಫಾರಿ. ಫಸ್ಟು ಸಫಾರಿ ಹೋಗೋಣ ಅಂತ ಬಂದು ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಹೆಂಗೋ ಸದ್ಯ ಫಸ್ಟ್ ಸಫಾರಿ ಬಿಟ್ಟವಲ್ಲ. ನೋಡ್ದ ಮಾತ್ರ ಮುಂದೆ ಇದೆ ನೋಡಿ. ಮುಂದೆ ಕೂತಿದ್ದೇನೆ. ಎಲ್ಲ ಪ್ರಾಣಿಗಳನ್ನ ಹತ್ತಿರದಿಂದ ನೋಡೋಕೆ ತುಂಬಾ ಖುಷಿ ಆಗ್ತಾ ಇತ್ತು. ಮಕ್ಕಳಂತೂ ನೋಡ್ತಾ ಕಿರ್ಚಾಡ್ತಾ ಇದ್ರು ಖುಷಿಯಾಗಿ. ವೇಟ್ ಮಾಡಿ ಸರ್. ಸರ್ ಮುಂದೆ ಬನ್ನಿ ಸರ್, ನೀವು ಮುಂದೆ ಬನ್ನಿ. Don't shout. ಸರಿ तुम्ही इकडून बघताय ಬನ್ನಿ ಸರ್, ನೀವು ಬನ್ನಿ ಸರ್, ನಾವು ನೋಡಿದ್ದೀವಿ. गाडी इथे एक झाडाखाली बसलाय बघ. ಭಾರಿ ತೆಗಿತಾ ಇದ್ದೀರಾ? ತೆಗಿತಾರ ಆರಾಮ್ ಕೂತ್ಕೊಳ್ಳಿ. चार्वी बैठो सर, आप देख रहे हो क्या बात, बैठो आप दूसरे में देखेंगे सर. सब लोग देख रहे हैं सर, इसलिए बोल रहे हैं. सब लोग पैसे देके ही देखने को आए हैं. हाँ, कौन बोला? ಎಲ್ಲ ತೋರಿಸ್ತಾರೆ, ಮೊಬೈಲ್ ಎಲ್ಲ ನಾ ಕಳಿಸ್ತೀನಿ ಬಿಡಮ್ಮ. ಚಾಚಿ ಎಲ್ಲ ಮಾಡ್ತಿದ್ದಾರೆ. ಈ ರೋಡಾಗೆಲ್ಲ ಓಡಾಡ್ತಾರೆ. ಸಫಾರಿ ಅಂತೂ ತುಂಬಾ ಸಖತ್ತಾಗಿತ್ತು, ಮಜಾ ಮಾಡಿದ್ವಿ. ಇವಾಗ ಚಿಟ್ಟೆ ಪಾರ್ಕ್ ಹೋಗಬೇಕು. ಇದೇ ಬನ್ನೇರುಘಟ್ಟ ಚಿಟ್ಟೆ ಪಾರ್ಕು. ಇಲ್ಲಿಂದನೇ ಹೋಗಬೇಕು. ಬನ್ನಿ ನೋಡೋಣ ಹೇಗಿದೆ ಅಂತ. ಬಂದ್ವಿ ಚಿಟ್ಟೆ ಉದ್ಯಾನವನ. ಇದೇ ಎಂಟ್ರೆನ್ಸ್ ಗೇಟು. ಬೇಗ ಬೇಗ ಮುದ್ದು. ಆಮೇಲೆ ಕ್ಯಾಪಿ
ಅಲ್ಲಿ ನೋಡಲ್ಲ ಅಲ್ಲಿ 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 ಎಷ್ಟೊಂದು ಚಿಟ್ಟೆಗಳಿದ್ವು ಅಂದರೆ ನಾನಾ ಥರ ಬೇರೆ ಬೇರೆ ಕಲರ್ ಇದ್ವು. ನೋಡೋಕ್ಕೇ ತುಂಬ ಖುಷಿ ಆಗ್ತಾ ಇತ್ತು. ಇದು ಫುಲ್ಲು ಚಿಟ್ಟೆಗಳ ಬಗ್ಗೆ ಇನ್ಫಾರ್ಮೇಷನ್ನು ಮತ್ತು ಒಂದಿಷ್ಟು ಇನ್ಸೆಕ್ಟ್ಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇತ್ತು. ಅಂದರೆ ಯಾವ್ಯಾವ್ದು ಥರ ಚಿಟ್ಟೆಗಳು, ಅವು ನೇಮ್ ಏನು ಎಲ್ಲದು ನೀಟಾಗಿ ಡಿಸ್ಪ್ಲೇ ಹಾಕಿದ್ರು ಅಲ್ಲಿ ನೋಡೋದಕ್ಕೆ. ನೋಡಿ ಎಷ್ಟೊಂದು ಥರ ಇದ್ದಾವೆ. ಚಿಟ್ಟೆ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನೇನು ಝೂ ನೋಡಬೇಕು, ಅದಾದರೆ ಮುಗೀತು. ಇನ್ನೇನು ಪಾರ್ಕ್ ನೋಡಿದ ತಕ್ಷಣ ನನ್ನ ಮಕ್ಕಳಂತೂ ಹೋಗೋಣ ಬೇಗ ಲೇಟ್ ಆಗುತ್ತೆ ಅಂದರೂ ಬಿಡಲಿಲ್ಲ. ಆಟ ಆಡ್ತಾಯಿದ್ರು. ಸ್ವಲ್ಪ ಹೊತ್ತು ಅವ್ರನ್ನ ಆಟ ಆಡಿಸ್ಕೊಂಡು ಇವಾಗ ಊಟ ಮಾಡ್ಕೊಂಡು ಬಂದು ನಾವು ಝೂಗೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಅಂದರೆ 2:30 ಆಗಿತ್ತು ಮಧ್ಯಾಹ್ನ. ಹಾಫ್ ಲೀಟರ್ ಕರ್ಡೆ 50 ರುಪೀಸು. ಇಲ್ಲೇನೇ ತೊಗೊಂಡ್ರು ಜಾಸ್ತಿನೇ ರೇಟ್ ಇರುತ್ತೆ ನಾರ್ಮಲ್ ರೇಟ್ಗಿಂತ. ಬೆಟರ್ ನಾವು ಮನೆಯಿಂದನೇ ಇಲ್ಲಿ ಹೋಗುವಾಗಲೇ ಎಲ್ಲದು ತಗೋ ಹೋಗೋದು. ಇಲ್ಲಿ ಎಷ್ಟು ಹತ್ರ ಕಾಣ್ತಾ ಇದೆ. ಮತ್ತೆ ಇಲ್ಲಿ ಬತ್ತು ಬಾಬಾ ಶಿಡಿಸಿ ಶಕ್ತಿಮಾನ್ ಡಾಕ್ಟರ್ ಜಕಾಲ್ वाइट आइटम वो वाइट कलर का भी देखो. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಿ ಎಷ್ಟು 4:15 ಆಗಿತ್ತು.
ಮೂಮೆಂಟ್ ಎಲ್ಲ ಆಗ್ಬೇಕಾದ್ರೆ ನಮ್ಮ ಮೇಲೆ ಒಂದು ಎಫ್ಐಆರ್ ಆಗಿದೆ ಯಶವಂತಪುರದಲ್ಲಿ. ಯಾವೊಬ್ಬನು ಗಣ್ಯ ವ್ಯಕ್ತಿಗಳನ್ನು ಇವರು ಮಾನವರು ಯಾವ ಗಣ್ಯ ಚಿಕನ್ ಬೇರೆ ತಂದಿದ್ರು. ನಮ್ಮ ಅಕ್ಕ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ಲು. ನಾನು ಸ್ವಲ್ಪ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಕಬಾಬ್ ಮಾಡ್ಕೊಂಡ್ವಿ. ಏನೇ ಆಯಿತು, ಮುಗೀತು. ಕಬಾಬ್ ಕರೆದ್ರೆ ಅಡುಗೆ ಎಲ್ಲ ಆಯಿತು. ಇನ್ನು ಊಟ ಮಾಡೋಣ ಅಂತ ಹೇಳಿ ಸುಸ್ತಾಗಿತ್ತು ಬೇರೆ. ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಮಕ್ಕಳು ಹೊರಡ್ತೀವಿ ಅಂತ ಹೇಳಿ ಅವರು ಊಟ ಮಾಡ್ತಾಯಿದ್ರು. ಊಟ ಮಾಡ್ಕೊಂಡು ಹೊರಡ್ತೀವಿ, ಲೇಟ್ ಆಗುತ್ತೆ ಅಂತ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.